CS ಗೌಡ್ರು ಕುಕಿಂಗ್ ಚಾನಲ್ಗೆ ಸ್ವಾಗತ. ಎಗ್ ಕರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಕರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಮೊಟ್ಟೆ 5 ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿರೋದು, ಎಣ್ಣೆ, ತುಪ್ಪ, ಉಪ್ಪು, ಅಚ್ಕಾರದ ಪುಡಿ, ಚಿಕನ್ ಮಸಾಲ ಪೌಡರು, ಕರಿಬೇವು, ಟೊಮೊಟೊ, 1 ಟೊಮೊಟೊ ಸಣ್ಣದಾಗಿ ಹಚ್ಕೊಂಡಿರೋದು, ಈರುಳ್ಳಿ, 1 ದಪ್ಪದ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಗರಂ ಮಸಾಲ ಮತ್ತು ಅರಿಶಿಣ, ಧನಿಯಾ ಪೌಡರು ಮತ್ತು ಜೀರಾ ಪೌಡರು, ಈರುಳ್ಳಿ ರುಬ್ಬೋದಕ್ಕೆ ಅದನ್ನು ಕೂಡ 1 ಈರುಳ್ಳಿ ತೊಗೊಂಡಿರೋದು, ಟೊಮೊಟೊ 1, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಸೋಂಪು, ಲವಂಗ, ಚಕ್ಕೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿ ಇದಿಷ್ಟನ್ನು ರುಬ್ಕೊಳ್ಬೇಕು. ಸಾಫ್ಟಾಗಿ ರುಬ್ಕೊಳ್ಬೇಕು. ಮೊದಲಿಗೆ ಫ್ರೈ ಮಾಡ್ಕೊಂಬಿಡೋಣ. ರುಬ್ಬೋದಕ್ಕೆ ಮಸಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಮೀಡಿಯಮ್ ಸೈಜ್ದು ದಪ್ಪದೊಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿರೋದು, ಮತ್ತು ಸೋಂಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಒಂದು 2 ಇಂಚು ಚಕ್ಕೆ, ಒಂದು 3 ಲವಂಗ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬಂದರೆ ಸಾಕು, ತುಂಬ ಗೋಲ್ಡನ್ ಕಲರ್ ಬಂದಿಲ್ಲ. ಇವಾಗ ನಾನು ಟೊಮೊಟೊನ ಫ್ರೈ ಮಾಡೋದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ 1, ಮತ್ತು ರುಬ್ಬೋದಕ್ಕೂ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಸೊಪ್ಪುಗಳು ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪು, ಜಾಸ್ತಿ ಏನು ತೊಗೊಂಡಿಲ್ಲ, ಒಂದೊಂದು ದೊಡ್ಡದು 4-5 ಎಲೆ ತೊಗೊಂಡಿರೋದು, ಮತ್ತು ಪುದೀನ ಹಾಕ್ಕೊಂಡಿಲ್ಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಿಷ್ಟು ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪೆಲ್ಲ ಸಾಫ್ಟಾಗಿ ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇದೆಲ್ಲ ಆರಿದ್ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು. ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊಟ್ಟೆನ ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಳ್ಬೇಕು. ಆ ಥರ ಮಾಡಿಲ್ಲ ಅಂದರೆ ಮೊಟ್ಟೆ ಸಿಡಿಯುತ್ತೆ. ಮೊದಲು ಎಣ್ಣೆಯಲ್ಲಿ ಮೊಟ್ಟೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಉರಿ ಕೊಡಬಾರ್ದು. ಇದೆಲ್ಲ ಫ್ರೈ ಮಾಡಿಕೊಂಡು ಇದನ್ನು ಎತ್ಕೊಂಡ್ಬಿಡೋಣ. ಅದೇ ಪ್ಯಾನಿಗೆ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಕರಿಗೆ ಏನು ಬೇರೆ ಇದೇನು ತೆಗೆಯೋದು ತೊಳೆಯೋದೇನು ಬೇಡ, ಇದೇ ಪ್ಯಾನಲ್ಲಿ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ತುಪ್ಪ 1 ಸ್ಪೂನ್ ತುಪ್ಪ. ಇದೆರಡು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಿದ್ವಲ್ಲ, ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಖಾರ ಎಷ್ಟು ಬೇಕಷ್ಟು. ಮತ್ತು ಚಿಕನ್ ಮಸಾಲ ಪೌಡರು ಅದು ಒಂದು ಅರ್ಧ ಸ್ಪೂನಷ್ಟು, ಧನಿಯಾ ಪೌಡರು 1 ಸ್ಪೂನಷ್ಟು ಧನಿಯಾ ಪೌಡರು, ಜೀರಾ ಪೌಡರು ಒಂದು 1/4 ಸ್ಪೂನಷ್ಟು ಜೀರಾ ಪೌಡರು,
ಮತ್ತು ಮೊದಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಪೌಡ್ರದ್ದು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು, ಒಂದು 3 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಇದು ಕೂಡ ಸ್ವಲ್ಪ ಮಿಕ್ಸ್ ಆಗಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಫ್ರೈ ಮಾಡಿ ರುಬ್ಕೊಂಡಿರೋದು, ಅದನ್ನು ಹಾಕೊಳ್ಳೋಣ. ಮೊದಲೇ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ. ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇನೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದು ಪೌಡ್ರುಗಳೆಲ್ಲ ಅದೆಲ್ಲ ರುಬ್ಕೊಂಡಿರೋ ಮಸಾಲೆಗೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಾಗೆ ಬಿಡೋಣ. ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿರಬೇಕು. ಚಪಾತಿ, ಪೂರಿ, ರೋಟಿ, ದೋಸೆ ಮತ್ತು ಸೈಡಿಗೆ ಮುದ್ದೆಗೂ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಇದೊಂದು ರೌಂಡು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಸ್ವಲ್ಪ ಲೈಟಾಗಿ ಕುದಿ ಬಂದಾದಮೇಲೆ ಗರಂ ಮಸಾಲ ಹಾಕ್ಕೊಳ್ಳೋಣ. ಗರಂ ಮಸಾಲ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಮೊಟ್ಟೆಗಳು ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆಗಳನ್ನ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಮೊಟ್ಟೆಗಳೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ. ಜಾಸ್ತಿ ಏನು ಕುದಿ ಬರೋದೇನಿಲ್ಲ. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಮೊದಲೇ. ಇದೆಲ್ಲ ಮಸಾಲೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಜೊತೆ ಮಸಾಲೆ ಜೊತೆ ಮೊಟ್ಟೆ ಮಿಕ್ಸ್ ಆದರೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಕುದಿ ಬಂದರೆ ಸಾಕು. ಮೊಟ್ಟೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲ ಸ್ಮೆಲ್ಲು ನೋಡಿ, ಇಷ್ಟು ಗಟ್ಟಿ ಇರಬೇಕು. ಪೂರಿ, ಚಪಾತಿಗೆ, ರೊಟ್ಟಿಗೆ. ಇದೆಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ನೀಟಾಗಿ ಚೆನ್ನಾಗಿ ಈಗ ಕರೆಕ್ಟಾಗಿ ಬಂದಿದೆ. ಜಾಸ್ತಿ ನೀರಂಗೂ ಆಗಿಲ್ಲ, ಜಾಸ್ತಿ ತೆಳುನೂ ಆಗಿಲ್ಲ, ಜಾಸ್ತಿ ಗಟ್ಟಿನೂ ಆಗಿಲ್ಲ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ಮೊಟ್ಟೆನೂ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಷ್ಟು. ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ ಇದು ರೆಸಿಪಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.